ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಮ್ಯಾಚ್ ನ ಪ್ರಿವ್ಯೂ ವಿಡಿಯೋಗೆ ಅಂಡ್ ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಮೊದಲನೇದಾಗಿ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋ ಮೂಲಕ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಒಂದೇ ಒಂದು ಲೈಕ್ ಇಂದ ಅಂಡ್ ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ನಮಗೆ ಮೋಟಿವೇಟ್ ಕೂಡ ಸಿಗುವಂತದ್ದು. ಇವತ್ತು ಡೇಟ್ ಬಂದ್ಬಿಟ್ಟು 18 ಅಂಡ್ ನಮ್ಮ ಕಿಂಗ್ ಕೊಹ್ಲಿಯ ಜರ್ಸಿ ನಂಬರ್ ಕೂಡ 18 ಅಂಡ್ ಇವತ್ತು ಮ್ಯಾಚ್ ಕೂಡ ಇರುವಂತದ್ದು. ಅಂಡ್ ಮ್ಯಾಚ್ ಇರುವಂತದ್ದು ಎಲ್ಲಿ ಅಂತ ಹೇಳ್ತೀನಿ ಅಂಡ್ ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ತೀನಿ ಗುರು, ಪೂರ್ತಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಗುರು, ಎರಡು ಟೀಮ್ ಆಗಿರುವಂತಹ ನಮ್ಮ RCB ಮತ್ತೆ ಡೆಲ್ಲಿ ಕ್ಯಾಪಿಟಲ್ ಎಷ್ಟು ಸಲ ಮುಖಾಮುಖಿ ಆಗಿರುವಂತದ್ದು, ಅಂದ್ರೆ ಹೆಡ್ ಟು ಹೆಡ್ ಎಷ್ಟು ಸಲ ಆಡಿದ್ದಾರೆ ಅಂಡ್ ಎಷ್ಟು ಸಲ ವಿನ್ ಆಗಿದ್ದಾರೆ, ಸೋತಿದ್ದಾರೆ, ಎಷ್ಟು ಡ್ರಾ ಆಗಿದೆ ಅಂತ ಕೂಡ ಹೇಳ್ತೀನಿ. ಅಂಡ್ ಈ ವಿಡಿಯೋದಲ್ಲಿ ಪ್ಲೇಯರ್ಸ್ ಪ್ರೆಡಿಕ್ಷನ್ ಕೂಡ ಇರುತ್ತೆ ಗುರು, ಅಂಡ್ ಪಿಚ್ ರಿಪೋರ್ಟ್ ಆಗಿರ್ಬೋದು, ವೆದರ್ ರಿಪೋರ್ಟ್ ಆಗಿರ್ಬೋದು, ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ಪೂರ್ತಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದ ಮೊದಲನೇ ವಿಷಯಕ್ಕೆ ಬರೋದಾದ್ರೆ ಹೆಡ್ ಟು ಹೆಡ್ ಮ್ಯಾಚಸ್ ಅಂದ್ರೆ ನಮ್ಮ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ಏನಿದ್ದಾರೆ ಗುರು, ಟೋಟಲ್ ಆಗಿ IPL ಸೀಸನ್ ಅಲ್ಲಿ 33 ಮ್ಯಾಚಸ್ ನ ಆಡಿರುವಂತದ್ದು. ಅದ್ರಲ್ಲಿ ನಮ್ಮ RCB ಬಂದ್ಬಿಟ್ಟು 20 ಮ್ಯಾಚಸ್ ನ ಗೆದ್ದಿದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ಕೇವಲ 12 ಮ್ಯಾಚಸ್ ನ ವಿನ್ ಆಗಿದ್ದಾರೆ. ಇನ್ನ ರಿಮೈನಿಂಗ್ ಒಂದು ಮ್ಯಾಚಸ್ ಏನಿದೆ ಗುರು, ಮಳೆ ಬಂದ್ಬಿಟ್ಟು ಏನು ಇಬ್ರು ಕೂಡ ಮ್ಯಾಚಸ್ ಅಲ್ಲಿ ಒಂದೊಂದು ಪಾಯಿಂಟ್ ಕೂಡ ಸಿಕ್ಕಿರುವಂತದ್ದು. ಇನ್ನ ಚಿನ್ನಸ್ವಾಮಿ ಅಂತ ತಗೊಂಡಾಗ ಗುರು, RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ಬಂದ್ಬಿಟ್ಟು ಟೋಟಲ್ ಆಗಿ 12 ಮ್ಯಾಚಸ್ ನ ಆಡಿರುವಂತದ್ದು. ಅದರಲ್ಲಿ ನಮ್ಮ RCB ನ ಗುರು 7 ಮ್ಯಾಚಸ್ ನ ವಿನ್ ಆಗಿದ್ದಾರೆ. ಇನ್ನ ಡೆಲ್ಲಿ ಕ್ಯಾಪಿಟಲ್ 4 ಮ್ಯಾಚ್ ನ ವಿನ್ ಆಗಿದೆ. ರಿಮೈನಿಂಗ್ ಒಂದು ಮ್ಯಾಚ್ ಏನಿದೆ ಸೂಪರ್ ಓವರ್ ನಲ್ಲಿ ಅಂತ್ಯಗೊಂಡಿದೆ. ಆ ಸೂಪರ್ ಓವರ್ ನಲ್ಲಿ ನಮ್ಮ RCB ನ ಗುರು ವಿನ್ ಆಗಿರೋದು. ಈ ವಿಡಿಯೋದ ಎರಡನೇ ವಿಷಯಕ್ಕೆ ಬರೋದಾದ್ರೆ ಪ್ಲೇಯರ್ಸ್ ಪ್ರಿಡಿಕ್ಷನ್. ನೀವೆಲ್ಲರೂ ಕೂಡ ಇದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಅಂತ ನಂಗಂತೂ ಗೊತ್ತೇ ಇದೆ. ಸೊ ತಡಾಯಕ್ ಮಾಡೋದು ಗುರು, ಬನ್ನಿ ಹೇಳ್ತಾ ಹೋಗ್ತೀನಿ. ಪ್ಲೇಯರ್ ಪ್ರಿಡಿಕ್ಷನ್ ಅಂದ್ರೆ ನನ್ನ ಪ್ಲೇಯರ್ ಪ್ರಿಡಿಕ್ಷನ್ ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ RCB ನ ತಗೊಂಡ್ರೆ, ಅದರಲ್ಲೂ ಬ್ಯಾಟಿಂಗ್ ವಿಷಯಕ್ಕೆ ಬಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು, ಇವ್ರು ಗುರು ನಮ್ಮ ಚಿನ್ನಸ್ವಾಮಿಯ ಕಿಂಗ್ ಅಂತ ಹೇಳ್ಬೋದು, ಅಂದ್ರೆ ಕ್ರಿಕೆಟ್ ನ ಕಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದುವರೆಗೂ ಈ ಸೀಸನ್ ಅಲ್ಲಿ ತಗೊಂಡ್ರೆ 228 ರನ್ ಹೊಡೆದಿದ್ದಾರೆ ಗುರು, ಅದು ಕೂಡ ಕೇವಲ 5 ಮ್ಯಾಚಸ್ ಅಲ್ಲಿ. ಸೊ ಟಾಪ್ ಸ್ಕೋರರ್ ಅಂತಾನೆ ಹೇಳ್ಬೋದು ಈ ಸೀಸನ್ ನಲ್ಲಿ. ಮೋಸ್ಟ್ ರನ್ ನ ಲಿಸ್ಟ್ ನಲ್ಲಿ ಬಂದ್ರೆ ಕೊಹ್ಲಿ ಅವರು ಟಾಪ್ ಅಲ್ಲಿ ಇದ್ದಾರೆ. ಸೊ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಮ್ಮ ಕಿಂಗ್ ಕೊಹ್ಲಿ ಅವರು 50+ ರನ್ ಅಥವಾ 15 ನಿಯರ್ ಸ್ಕೋರ್ ಅಂತೂ ಮಾಡೇ ಮಾಡ್ತಾರೆ. ಸೊ ಇದು ನನ್ನ ಪ್ರೆಡಿಕ್ಷನ್ ಗುರು. ಸೊ ಎರಡನೇದಾಗಿ ಬರೋದಾದ್ರೆ ರಜತ್ ಪಟಿದಾರ್ ಅವರು, ಕ್ಯಾಪ್ಟನ್ ರಜತ್ ಪಟಿದಾರ್ ಅಂತಾನೆ ಹೇಳ್ಬೋದು ಗುರು. ಇವರಂತೂ ಲಾಸ್ಟ್ 5 ಮ್ಯಾಚಸ್ ಇಂದ ಕ್ಯಾಪ್ಟನ್ಸಿ ಯಾವ ತರ ಆಡ್ಬೇಕು ಕ್ಯಾಪ್ಟನ್ ಆ ರೀತಿನೇ ಆಡ್ಕೊಂಡ್ ಬಂದಿರುವಂತದ್ದು. ಇವರ ಬ್ಯಾಟಿಂಗ್ ಕೂಡ ಇವತ್ತು ಒಂದು 50 ಬರುವಂತದ್ದು ನನ್ನ ಪ್ರೆಡಿಕ್ಷನ್ ಗುರು. ಏನ್ ಗುರು ನೀನು, ಕೊಹ್ಲಿ ಕೂಡ 50 ಹೊಡಿತಾರೆ, 15 ನಿಯರ್ ಸ್ಕೋರ್ ಮಾಡ್ತಾರೆ ಅಂಡ್ ರಜತ್ ಪಟಿದಾರ್ ಕೂಡ ಆಡ್ತಾರೆ ಅಂತ ಹೇಳ್ತೀರಾ ಅಂತ ನೀವು ಅನ್ಕೋಬಹುದು. ಬಟ್ ನೀವು ನೋಡಿದಿರ ಗುರು, ಮೂರನೇ ಮ್ಯಾಚ್ ಏನಿದೆ ಗುರು, 4 ಬ್ಯಾಟ್ಸ್ಮನ್ 50 ಬ್ಯಾಕ್ ಟು ಬ್ಯಾಕ್ ಹೊಡೆದಿರುವಂತದ್ದು. ಸೊ ಈ ಮ್ಯಾಚ್ ಕೂಡ ಆಡ್ತಾರೆ ಅಂತ ನನ್ನ ಪ್ರೆಡಿಕ್ಷನ್. ಸೊ ರಜತ್ ಪಟಿದಾರ್ ಕೂಡ ಈ ಮ್ಯಾಚ್ ಆಡ್ತಾರೆ ಅಂತ ನಾನು ಹೇಳ್ತಿದ್ದೇನೆ ಗುರು. ಇನ್ನ ಮೂರನೇ ವಿಷಯಕ್ಕೆ ಬಂದ್ರೆ ಟೀಮ್ ಡೇವಿಡ್ ಗುರು, ಇವರು ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಬಟ್ ಬೌಲರ್ ಆಗಿ ಹೇಳ್ತಾ ಇಲ್ಲ, ಬ್ಯಾಟ್ಸ್ಮನ್ ಆಗಿ ಹೇಳ್ತಾ ಇದ್ದೇನೆ. ಇವರು ಡೆತ್ ಓವರ್ ಅಂತ ಬಂದಾಗ ಗುರು ನೋಡೋದಿಲ್ಲ, ಬೌಲರ್ ಯಾರೇ ಇರ್ಲಿ ಹಿಗ್ಗ ಮುಗ್ಗ ವಾಂಚ್ತಾರೆ. ಸೊ ಇವತ್ತಿನ ಮ್ಯಾಚಸ್ ಅಲ್ಲೂ ಕೂಡ ಅಷ್ಟೇ, ಡೆಲ್ಲಿ ಮೇಲೆ ಇವರು ಡೆತ್ ಓವರ್ ಬಂದ್ರು ಅಂದ್ರೆ, ಅದಕ್ಕೂ ಮುಂಚೆ ಬಂದ್ರೆ ವಿಕೆಟ್ ಎಲ್ಲ ಹೋಗಿ ಮಿಸ್ ಆಗಿ ಬಂದ್ರೆ ಆಡ್ತಾರೆ. ಬಟ್ ಡೆತ್ ಓವರ್ ಅಲ್ಲಿ ಬಂದ್ರಂತೂ ಈ ಮನುಷ್ಯ ಸರಿಯಾಗಿ ಬೀಸ್ ಅಂತೂ ಆಡ್ತಾರೆ ಅಂತ ನನ್ನ ಪ್ರೆಡಿಕ್ಷನ್. ಸೊ ಇವ್ರದ್ದು ಪ್ಲಸ್ ಅಂದ್ರೆ 30 ರನ್ಗಳ ಪ್ಲಸ್ ಅಂತ ಹೊಡೆದಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಅಂಡ್ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ನಮ್ಮ RCB ಸ್ವಿಂಗ್ ಕಿಂಗ್ ನಮ್ಮ ಭುವನೇಶ್ವರ್ ಕುಮಾರ್ ಏನಿದ್ದಾರೆ, ಇವರಿಗೆ 3 ವಿಕೆಟ್ ಬೀಳುತ್ತಂತ ನನ್ನ ಪ್ರೆಡಿಕ್ಷನ್ ಇವತ್ತಿನ ಮ್ಯಾಚಸ್ ಅಲ್ಲಿ. ಸೊ ಹಾಗಾಗಿ ವೇಟ್ ಮಾಡೋಣ, 3 ವಿಕೆಟ್ ಬೀಳುತ್ತೋ ಅಥವಾ ವಿಕೆಟೇ ಬೀಳಲ್ವೋ, 1 ವಿಕೆಟ್ ಬೀಳುತ್ತೋ ಗೊತ್ತಿಲ್ಲ. ಬಟ್ ನಾನ್ ಹೇಳೋದೇನು ಅಂತಂದ್ರೆ, ಇವತ್ತಿನ ಮ್ಯಾಚಸ್ ಅಲ್ಲಿ ಕುಮಾರ್ ಏನಿದ್ದಾರೆ ಗುರು, 3 ವಿಕೆಟ್ ನ ಈಸಿಯಾಗಿ ತೆಗಿತಾರೆ ಅಂತಾನೆ ಹೇಳ್ತೀನಿ. ಅಂಡ್ ಸ್ಪಿನ್ ನ ವಿಷಯಕ್ಕೆ ಬಂದ್ರೆ ಕೃಣಾಲ್ ಪಾಂಡೆ ಅವ್ರಿಗೂ ಅಷ್ಟೇ ಗುರು, 1 ವಿಕೆಟ್ ಬಿದ್ದೇ ಬೀಳುತ್ತೆ. ಅಂಡ್ ಸುಯೇಶ್ ಶರ್ಮಾನಿಗೂ ಅಷ್ಟೇ ಗುರು, ಸುಯೇಶ್ ಶರ್ಮಾಗೆ 1 or 2 ವಿಕೆಟ್ ಅಂತ ಬಿದ್ದೇ ಬೀಳುತ್ತೆ ಇವತ್ತಿನ ಮ್ಯಾಚಸ್ ಅಲ್ಲಿ. ಸೊ ವೇಟ್ ಮಾಡೋಣ. ಅಂಡ್ ಇನ್ನ ಡೆಲ್ಲಿ ಕ್ಯಾಪಿಟಲ್ ನ ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ KL ರಾಹುಲ್ ಗುರು, ನಮ್ಮ ಕನ್ನಡದ ಕಂದ ಅಂತಾನೆ ಹೇಳ್ಬೋದು KL ರಾಹುಲ್ ಅವರಿಗೆ. ಸೊ ಇವರಿಗೆ RCB ಪಿಚ್ ಅಂದ್ರೆ ಚಿನ್ನಸ್ವಾಮಿ ಪಿಚ್ ಏನಿದೆ ಅವರಿಗೆ ಮಾಮೂಲಿ ಗೊತ್ತೇ ಇದೆ ಗುರು. ಯಾವ ಟೈಮ್ ಅಲ್ಲಿ ಪಿಚ್ ಯಾವ ರೀತಿ ಇರುತ್ತೆ ಅಂತ ಪಕ್ಕ ಗೊತ್ತೇ ಇರುತ್ತೆ KL ರಾಹುಲ್ ಅವರಿಗೆ. ಹಾಗಾಗಿ ಇವತ್ತು ಅವ್ರಿಂದನೂ ಕೂಡ ಡೆಲ್ಲಿ ಕಡೆ ತಗೊಂಡಾಗ ಅವರಿಂದನೂ ಕೂಡ ಒಂದು 50 ಬರುವಂತದ್ದು ನನ್ನ ಪ್ರಿಡಿಕ್ಷನ್. ಸೊ ಎರಡನೇದಾಗಿ ನೋಡಿದ್ರೆ ಸಮೀರ್ ರಿಜ್ವಿ ಗುರು, ಇವರು ಕೂಡ ಡೆಲ್ಲಿ ಕಡೆ ಹೋಲಿಸ್ಕೊಂಡ್ರೆ ಟಾಪ್ ಸ್ಕೋರ್ ಅಂತ ಹೇಳ್ಬೋದು. ಬರೀ ಡೆಲ್ಲಿ ಕಡೆ ಹೋಲಿಸ್ಕೊಂಡ್ರೆ ಮಾತ್ರ ಮೋಸ್ಟ್ ರನ್ ಹೊಡೆದಿದ್ದಾರೆ ಗುರು. ಇವ್ರಿಗೂ ಕೂಡ 4 ಮ್ಯಾಚಸ್ ಅಲ್ಲಿ ಹೊಡಿಬಡಿ ಆಟ ಆಡಿ ಚೆನ್ನಾಗಿ ಕೂಡ ಆಡಿದ್ದಾರೆ. ಬಟ್ ಇವತ್ತು RCB ಮೇಲೆ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಪ್ರಿಡಿಕ್ಷನ್. ಅದು 30+ 50 ಅಂತ ಹೇಳ್ತಾ ಇಲ್ಲ, ಬಟ್ 30+ ರನ್ ಅಂತ ಇವರು ಹೊಡಿತಾರೆ. ಸೊ ವೇಟ್ ಮಾಡೋಣ ಹೇಗ್ ಆಡ್ತಾರೆ ಅಂದ್ಬಿಟ್ಟು. ಇನ್ನ ಮೂರನೇದಾಗಿ ಗುರು ಡೇವಿಡ್ ಮಿಲ್ಲರ್ ಗುರು, ಮಿಡಲ್ ಆರ್ಡರ್ ನಲ್ಲಿ ಇವರು ಮಾಸ್ ಅಂತಾನೆ ಹೇಳ್ಬೋದು. ನೀವು ನೋಡಿದಿರ ಲಾಸ್ಟ್ ಮ್ಯಾಚಸ್ ಅಲ್ಲಿ ಫುಲ್ ಫೈನಲ್ ತನಕ ತಗೊಬಂದು ಒಂದೇ ಒಂದು ರನ್ ಇಂದ, ಬಟ್ ಅವರೇ ಮಿಸ್ ಮಾಡ್ಕೊಂಡಿದ್ದು ಒಂದೇ ಒಂದು ರನ್. ಅದಕ್ಕೂ ಮುಂಚೆ ಒಂದು ಬಾಲ್ ಇತ್ತು, ಸಿಂಗಲ್ ಕೂಡ ಹೊಡ್ಬೋದಾಗಿತ್ತು. ಸೊ ಅವ್ರು ಕೂಡ ಸ್ವಲ್ಪ ಡೆಡ್ಲಿ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ಇವತ್ತು RCB ಮೇಲೆ ಕೂಡ ಅವರು ಸ್ಕೋರ್ ಮಾಡ್ಬೋದು, ಅದು ಕೂಡ
ಡೆತ್ ಓವರ್ ಅಲ್ಲಿ ಬಂದ್ರು ಅಂದ್ರೆ ಹೊಡಿಬಡಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಅದು ಕೂಡ ನನ್ನ ಪ್ರಿಡಿಕ್ಷನ್. ಸೊ ನೋಡೋಣ ಈ ಮೂರು ಬ್ಯಾಟ್ಸ್ಮನ್ ಏನಿದ್ದಾರೆ ಡೆಲ್ಲಿ ಕಡೆ, ನೋಡೋಣ ಗುರು ಯಾವ ರೀತಿ ಆಡ್ತಾರೆ ಅನ್ಬಿಟ್ಟು. ಇನ್ನ ಡೆಲ್ಲಿಯ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಕುಲ್ದೀಪ್ ಯಾದವ್ ಏನಿದೆ ಗುರು ಸ್ಪಿನ್ ಮಾಂತ್ರಿಕ ಅಂತ ಹೇಳ್ಬೋದು. ಇವರಿಂದ ಇವತ್ತು ಒಳ್ಳೆ ಸ್ಪಿನ್ ಜಾದು ಬರ್ಬೋದು ಅಂತ ನಾನು ಅನ್ಕೊಂಡಿದೀನಿ ಗುರು. ಒಳ್ಳೆ ಸ್ಪೆಲ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಏನಾಗುತ್ತೆ ಅನ್ಬಿಟ್ಟು. ಬಟ್ ಇವ್ರದ್ದು ಕೂಡ ಒಂದು ಪ್ರಿಡಿಕ್ಷನ್ ನನ್ ಕಡೆಯಿಂದ 2 ವಿಕೆಟ್ ಅಂತೂ ತೆಗಿತಾರೆ. ಸೊ ನೋಡೋಣ, ವೇಟ್ ಮಾಡೋಣ. ಈ ವಿಡಿಯೋದ 3ನೇ ವಿಷಯಕ್ಕೆ ಬಂದ್ರೆ ಅಂದ್ರೆ ಪಿಚ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ ಗುರು, ಇದು ಬ್ಯಾಟಿಂಗ್ ಪಿಚ್ ಅಂತ ನಿಮ್ಗಂತೂ ಗೊತ್ತೇ ಇದೆ ಗುರು. ಅಂಡ್ ಈ ಪಿಚ್ ಅಲ್ಲಿ ಟಾಸ್ ನ ಗೆದ್ದವರು ಆಲ್ಮೋಸ್ಟ್ ಫೀಲ್ಡ್ ಇಂದ ಚಾಯ್ಸ್ ಮಾಡೋದು. ಸೊ ಹಾಗಾಗಿ ಯಾಕೆ ಅಂತ ಅಂದ್ರೆ ಚೇಸಿಂಗ್ ಗೆ ತುಂಬಾ ಈಸಿ ಕೂಡ ಆಗುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂ. ಅಂಡ್ ಈ ವಿಡಿಯೋದ 4ನೇ ವಿಷಯಕ್ಕೆ ಬಂದ್ರೆ ಗುರು, ವೆದರ್ ರಿಪೋರ್ಟ್. ಇವತ್ತಿನ ಮ್ಯಾಚ್ ಏನಿದೆ ಗುರು, ಇವತ್ತು ವೆದರ್ ರಿಪೋರ್ಟ್ ನ ತಗೊಂಡಿರ್ತಾರೆ ಮ್ಯಾಚ್ ಇಂದು. ಸೊ ಇವತ್ತು ಮಳೆ ಆಗೋದಂತೂ ಡೌಟ್ ಇದೆ. ಸೊ ಹಾಗಾಗಿ ಮ್ಯಾಚ್ ಅಂತೂ ಈಸಿಯಾಗಿ ಫುಲ್ ಅಂತೂ ನಡೆಯುತ್ತೆ. ಅಂಡ್ ಫೈನಲ್ ಆಗಿ ನಮ್ಮ RCB ಗೆ ಆಲ್ ದ ಬೆಸ್ಟ್ ಗುರು. ಅಂಡ್ ಮತ್ತೆ ಮ್ಯಾಚ್ ನ ವಿನ್ ಆಗ್ಬಿಟ್ಟು ಟಾಪ್ ಅಲ್ಲಿ ಬನ್ನಿ ಪಾಯಿಂಟ್ ಟೇಬಲ್ ಗೆ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದೀನಿ ಗುರು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂಡ್ ನನ್ನ ಈ ಪೇಜ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.